ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಗದಗ್ನಲ್ಲಿ ಪೊಲೀಸರ ಮೇಲೆ ದುಷ್ಕರ್ಮಿಗಳು ಹಲ್ಲೆ ಮಾಡಿ ಆರೋಪಿಯನ್ನ ಕರೆದೊಯ್ದ ಘಟನೆ ನಡೆದಿದೆ. ಗಂಗಾವತಿ ಶಹರ ಪೊಲೀಸರು ಗಂಗಾವತಿ ಕೇಸ್ ಒಂದರಲ್ಲಿ ಭಾಗಿಯಾದ ಆರೋಪಿ ವಶಕ್ಕೆ ಪಡೆಯಲು ಗದಗಿಗೆ ಬಂದಿದ್ದರು. ಆರೋಪಿಯನ್ನು ವಶಕ್ಕೆ ತೆಗೆದುಕೊಂಡು ಹೋಗುವಾಗ ಆರೋಪಿ ಹಿಂಬಾಲಕರು ಬಂದಿದ್ದಾರೆ. ಪೊಲೀಸ್ ವಾಹನದ ಮೇಲೆ ಹಾಗೂ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ. ಆರೋಪಿ ಎಸ್ಕೇಪ್ ಆಗಲು ಅವನ ಹಿಂಬಾಲಕರು ಸಹಾಯ ಮಾಡಿದ್ದಾರೆ. ಗಾಯಾಳು ಪೊಲೀಸರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಗಂಗಾವತಿ ಪೊಲೀಸರು ಕೊಟ್ಟ ದೂರಿನ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೇವೆ. ಎಷ್ಟು ಜನ ಅಟ್ಯಾಕ್ ಮಾಡಿದ್ರು ಎಂಬುದರ ಬಗ್ಗೆ ಪರಿಶೀಲನೆ ನಡೆಯುತ್ತಿದೆ. ತನಿಖೆ ವೇಳೆ ಎಲ್ಲ ವಿಷಯ ಪ್ರಸ್ತಾಪಿಸಲಾಗುವುದಿಲ್ಲ. ಗಂಗಾವತಿ ಪೊಲೀಸರು ಬಂದಿರುವ ಬಗ್ಗೆ ನಮಗೆ ಮಾಹಿತಿ ಹೇಳಿದ್ದಾರೆ. ಕಾರ್ ಗ್ಲಾಸ್ ಒಡೆದು ಡೋರ್ ಓಪನ್ ಮಾಡಿ ಆರೋಪಿ ಕರೆದೊಯ್ದಿದ್ದಾರೆ. ಗ್ಯಾಂಗ್ ಯಾರು, ಎಷ್ಟು ಜನ ಇದ್ರು ಎಂಬ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಗದಗ್ ಬಂದಿರುವ ಬಗ್ಗೆ ಗಂಗಾವತಿ ಪೊಲೀಸರು ನಮಗೆ ಮೊದಲು ಮಾಹಿತಿ ನೀಡಿಲ್ಲ. ಆರೋಪಿ ಸಿಕ್ಕ ನಂತರ ಕರೆದುಕೊಂಡು ಗ್ರಾಮೀಣ ಪೊಲೀಸ್ ಠಾಣೆಗೆ ಕರೆ ತಂದಿದ್ದರು. ಪೊಲೀಸ್ ಠಾಣೆಗೆ ಬರುವ ವೇಳೆ ಮಾರ್ಗ ಮಧ್ಯೆ ಈ ಘಟನೆ ನಡೆದಿದೆ. ಪೊಲೀಸರ ಮೇಲೇನೆ ಹಲ್ಲೆ ಮಾಡಿದ್ದು ಕಾನೂನಿನ ಭಯ ಇಲ್ವಾ? ಇದು ದಿಢೀರ್ ನಡೆದ ಘಟನೆ. ಕಾನೂನು ಭಯ ಪ್ರಶ್ನೆಯೇ ಇಲ್ಲ. ಈ ಬಗ್ಗೆ ತನಿಖೆ ಮಾಡ್ತಿದ್ದೇವೆ. ಕಾನೂನಿನ ಭಯ ಅವರಿಗೆ ಹೇಗೆ ಮುಟ್ಟಿಸಬೇಕು ಹಾಗೆ ಮುಟ್ಟಿಸುತ್ತೇವೆ. ಕಾನೂನು ಭಯ ಎಷ್ಟು ಇಡಬೇಕು ಅಷ್ಟು ಇಡುವ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಗದಗ ಜಿಲ್ಲಾ ಎಸ್ಪಿ BS ನೇಮಗೌಡ ಖಡಕ್ ವಾರ್ನ್ ಮಾಡಿದ್ದಾರೆ. ಈ ದಿವಸ ಲೇಟ್ ಈವ್ನಿಂಗ್ ಟೈಮ್ದಲ್ಲಿ ಗಂಗಾವತಿ ಶಹರ ಪೊಲೀಸ್ ಠಾಣೆಯ ಪೊಲೀಸರು ಒಬ್ಬ ಅವರ ಒಂದು ಅಪರಾಧ ಪ್ರಕರಣದಲ್ಲಿ ಬೇಕಾದ ಒಬ್ಬ ಆರೋಪಿತನನ್ನು ವಶಕ್ಕೆ ತೆಗೆದುಕೊಳ್ಳಿಕ್ಕೆ ಇಲ್ಲಿ ಬಂದಾಗ ಅವನು ವಶಕ್ಕೆ ತೆಗೆದುಕೊಂಡು ಅವರು ಹೊರಡುತ್ತಿರುವಾಗ ಅವನು ಹಿಂಬಾಲಕರು ಕೆಲವರು ಬಂದು ಅವರ ವೆಹಿಕಲ್ನ ಗ್ಲಾಸ್ ಹೊಡೆದು ಅವ್ರ ಮೇಲೆ ಸ್ವಲ್ಪ ಎಲ್ಲ ಹಲ್ಲೆ ಮಾಡಿ ಅವನನ್ನು ಎಸ್ಕೇಪ್ ಆಗುವಾಗೆ ಎಸ್ಕೇಪ್ ಆಗಲಿಕ್ಕೆ ಸಹಾಯ ಮಾಡಿದ್ದಾರೆ. ಸೊ ಪೊಲೀಸರು ಇಲ್ಲಿ ಮೈನರ್ ಇಂಜುರೀಸ್ ಇದೆ, ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಈಗ ಅವರೇನು ದೂರು ಕೊಡ್ತಾರೆ ಆ ದೂರನ್ನು ತೆಗೆದುಕೊಂಡು ಯಾರು ಈ ರೀತಿ ಮಾಡಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ತೀವಿ. ಅದೆಲ್ಲ ನಾವು ಡೀಟೇಲ್ಸ್ ಕೊಡ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅಲ್ಲಿ ಅವ್ರದ್ದು ಅದು ಕೇಸ್ ಬಗ್ಗೆ ಎಲ್ಲ ಅಲ್ಲಿ ಲೋಕಲ್ ಗಂಗಾವತಿ ಪೊಲೀಸರಿಗೆಲ್ಲ ಮಾತಾಡಿಕೊಂಡು ಅದರದ್ದು ಏನು ಗ್ರಾವಿಟಿ ಇದೆ ಅದನ್ನೆಲ್ಲ ನೋಡಿಕೊಂಡು, ಯಾಕಂದರೆ ಇದು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಆಗ್ತದೆ, ಅದನ್ನು ನೋಡಿಕೊಂಡು ನಾವು ಮುಂದೆ ತಿಳಿಸ್ತೀವಿ. ಅದನ್ನೇ ಈಗ ಎಲ್ಲ ಅದು ಪರಿಶೀಲನೆ ನಡೀತಾ ಇದೆ. ಯಾಕಂದರೆ ಈಗ ನಾವು ಎಲ್ಲನೂ ಮಾಹಿತಿ ಹೇಳಿಬಿಟ್ರೆ ನಾಳೆ ಅದು ಮುಂದಿನ ಕಾನೂನು ಕ್ರಮ ತೆಗೆದುಕೊಳ್ಳಲಿಕ್ಕೆ ತೊಂದರೆ ಆಗ್ತದೆ. ಅದಕ್ಕೆ ನಾವೀಗ ಅದು ಯಾರು ಏನು ಅಂತ ಐಡೆಂಟಿಫೈ ಕೂಡ ಮಾಡಿದ್ದೀವಿ. ಸಾಧ್ಯದಷ್ಟು ಬೇಗ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ. ನಾವು ಎಲ್ಲ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಖಚಿತಪಡಿಸ್ಕೊಂಡ ಮೇಲೆ ನಿಮಗೆ ಹೇಳಬೇಕಾಗ್ತದೆ. ಅಲ್ಲಿವರೆಗೆ ನಾವು ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ, ಇನ್ನೂ ತೆಗೆದುಕೊಂಡಿಲ್ಲ. ಸಿಬ್ಬಂದಿಯವರು ಅವ್ರು ಏನು ಬಂದಿದ್ರು, ಅದಕ್ಕೂ ಏನೋ ಯಾವ ಥರ ಏನೇನಾಯಿತು ಇನ್ಸಿಡೆಂಟ್ ಹೇಳಿದ್ದಾರೆ. ಸೊ ಅದು ಮಾಹಿತಿ ತೊಗೊಂಡಿದ್ದೀವಿ. ಸೊ ಅಲ್ಲಿ ಸಾರ್ವಜನಿಕರು ಕೆಲವರು ಇದ್ದರು, ಅವ್ರ ಕಡೆನೂ ಕೆಲವು ಮಾಹಿತಿ ತೊಗೊಂಡಿದ್ದೀವಿ. ಸೊ ತಾವು ಕೂಡ ಕೆಲವೊಂದು ಮಾಹಿತಿಯನ್ನು ನೀಡಿದ್ದೀರಿ. ಅದೆಲ್ಲ ಆಧರಿಸಿ ತಕ್ಷಣ ಮುಂದಿನ ಕ್ರಮ. 5 ಜನ ಡ್ರೈವರ್ನ ಹಿಡಿದ 5 ಜನ ಬಿಟ್ಟು 5 ಜನ, ಅಂದರೆ ಗಾಡಿಯಲ್ಲಿ 5 ಜನ ಇರಲಿಲ್ಲ. ಟೋಟಲ್ ಅವ್ರ ಟೀಮ್ 5 ಜನರು ಬಂದಿದ್ದು. ಅದು ಇಟ್ಸ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಡೀಟೇಲ್ಸ್ ಇದು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಯಾಕಂದರೆ ಅವರು ಲೋಕಲ್ ಅಲ್ಲಿ ಪೊಲೀಸ್ ಅಧಿಕಾರಿಗಳೊಂದಿಗೆ ಕೂಡ ಸಂಪರ್ಕ ಮಾಡಿ ಎಲ್ಲ ವಿವರ ತೆಗೆದುಕೊಂಡು ಮತ್ತೆ ನಿಮಗೆ ನಾಳೆ ಡೀಟೇಲ್ಸ್ ಕೊಡ್ತಾರೆ. ಹಿಂದಿನ ಗ್ಲಾಸ್ ಹೊಡೆದು ಮತ್ತೆ ಡೋರು ತೆಗೆದು ಇದು ಮಾಡ್ಕೊಂಡು ಸ್ಟ್ರಗಲ್ ಮಾಡಿ ತಗೊಂಡೋಗಿದ್ದಾರೆ. ಇನ್ನೂ ಸಿಕ್ಕಿಲ್ಲ. ಈಗ ಮಾಹಿತಿ ತಗೊಂಡು ಮುಂದಿನ ಎಲ್ಲ ಪ್ರೊಸೀಜರ್ ಇದು ಮಾಡ್ತಾ ಇದೀವಿ. ಟೀಮ್ ಮಾಡಿ ಅವ್ರಿಗೆ ಸೆಕ್ಯೂರ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. 392 ಕೇಸ್ ಒಳಗೆ ಏನೋ ಬೇಕಾಗಿದ್ದ ಅನ್ನುವಂಥದ್ದು ಸರ್, ಅದೊಂದೇ ಕೇಸ್ ಅಥವಾ ಬೇರೆ ಬೇರೆ ಅದೇ ಹೇಳ್ತಾ ಇದ್ದೀನಿ. ಅಂದರೆ ನಮಗೆ ಇನ್ವೆಸ್ಟಿಗೇಷನ್ ಅವ್ರದ್ದಿದೆ, ನಾನು ಹೆಚ್ಚಿಗೆ ಹೇಳಿಕ್ಕೆ ಬರೋದಿಲ್ಲ. ಯಾಕಂದರೆ ಅಲ್ಲಿ ಏನಿದೆ ನಾನು ಇನ್ನೂ ತಿಳ್ಕೊಬೇಕಾಗ್ತದೆ. ಅಲ್ಲಿಂದ ಆ ಆಫೀಸರ್ಸ್ ಅದನ್ನು ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ. ಈಗ ನಮ್ಮಲ್ಲಿ ಏನು ಇನ್ಸಿಡೆಂಟ್ ಆಗಿದೆ ಅದ್ರ ಬಗ್ಗೆ ನಾವು ಹೇಳ್ಬೋದು. ಅವ್ರಿಗೆ ಯಾವ ಪ್ರಕರಣದಲ್ಲಿ ಬೇಕಾಗಿದ್ರು ಏನು ಅಂತೇಳಿ ಅಲ್ಲಿ ಅಧಿಕಾರಿಗಳಿಗೆ ನನಗಿಂತ ಚೆನ್ನಾಗಿ ಗೊತ್ತಿರ್ತದೆ. ಸೊ ಆ ಹಿನ್ನೆಲೆಯಲ್ಲಿ ಅದನ್ನು ಮುಂದೆ ತಮಗೆ ತಿಳಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಸರ್, ನಿಮ್ಗೆ ಇಲ್ಲಿ ಪೊಲೀಸರಿಗೆ ಏನಾದರೂ ಇಂಟಿಮೇಷನ್ ಮಾಡಿದ್ರೆ ಸರ್? ಅವರು ಇಂಟಿಮೇಷನ್ ಮಾಡಲಿಕ್ಕೆ ಬರ್ತಾ ಇದ್ರಂತ ಅವ್ರು ಪೊಲೀಸ್ ಠಾಣೆಗೆ, ಈ ಥರ ತೊಗೊಂಡು ಹೋಗ್ತಾ ಇದೀವಿ ಅಂತೇಳಿ. ಮೀನ್ವೈಲ್ ಇದು ಘಟನೆ ಆಗಿದೆ. ಒಂದು ಇನ್ಫಾರ್ಮೇಷನ್ ಮೇಲೆ ಬಂದಿರ್ತಾರೆ, ಬಂದಾಗ ಅವನು ಸಿಗ್ಬೋದು, ಸಿಗ್ಲಿಕ್ಕಿಲ್ಲ. ಬಟ್ ಸಿಕ್ಕಾಗ ತಕ್ಷಣ ಅವ್ರು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಡೈರೆಕ್ಟ್ಲಿ ಏನು ಅವ್ರು ಹೋಗ್ತಾ ಇರಲಿಲ್ಲ ಗಂಗಾವತಿಗೆ, ರೂರಲ್ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇದ್ದಾರೆ. ಅವರು ರೂರಲ್ ಪೊಲೀಸ್ ಲಿಮಿಟ್ಸಲ್ಲಿ ಅವನು ಸೆಕ್ಯೂರ್ ಆಗಿದ್ದ. ಸೊ ಬರುವಾಗಲೇ ಇದು ಇನ್ಸಿಡೆಂಟ್ ಆಗಿದೆ. ಏನು ಪ್ರೊಸೀಜರ್ ಲ್ಯಾಬ್ಸ್ ಏನಾಗಿಲ್ಲ. ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂದರೆ ಕಾನೂನು ಭಯ ಇಲ್ವಾ ಅಂತ?
ಅಲ್ಲ, ಕಾನೂನು ಈಗ ಪ್ರಶ್ನೆನೇ ಬರೋದಿಲ್ಲ, ಯಾಕಂದರೆ ಇದು ಸಡನ್ನಾಗಿ ಆಗಿದೆ. ಅವರು ಈಗ ನಮ್ಮದು ಹೊರಗಡೆಯಿಂದ ಬಂದು ಅವರು ಇದು ಮಾಡಿದ್ದಾರೆ. ಅದು ಏನು ಆಯಿತು, ಯಾವ ಥರ ಆಯಿತು, ನಾವು ಕೂಡ ಇನ್ವೆಸ್ಟಿಗೇಷನ್ ಮಾಡಬೇಕು. ಈಗ ನಮ್ಗೆ ಗೊತ್ತಿದ್ದು ಈ ಥರ ಆಗಿತ್ತು ಅಂತಂದರೆ ಅದು ನಾವು ಹೇಳ್ಬೋದಿತ್ತು. ಕಾನೂನು ಭಯ ಅವ್ರಿಗೆ ಹೇಗೆ ಮುಟ್ಟಿಸ್ಬೇಕು ಹಾಗೆ ಮುಟ್ಟಿಸ್ತೀವಿ, ಆಯಿತಾ. ಯಾರಿಗೂ ಅದ್ರಾಗ ಸ್ಪೇರ್ ಮಾಡೋ ಅವಶ್ಯಕತೆ ಏನು ಇದಿಲ್ಲ, ಏನು ಆ ಅವಕಾಶ ಕೊಡೋದಿಲ್ಲ. ಕಾನೂನು ಭಯ ಎಷ್ಟು ಇಡಬೇಕು ಅಷ್ಟು ಇಡ್ಲಿಕ್ಕೆ ಏನು ವ್ಯವಸ್ಥೆ ಬೇಕು ಅದೆಲ್ಲ ನಾವು ಕಠಿಣ ಕಾನೂನು ಕ್ರಮ ತಗೊಳ್ತೀವಿ. ಕರ್ತವ್ಯ ಪೊಲೀಸ್ ಮ್ಯಾಗ ಕೈ ಮಾಡ್ತಾರೆ.